ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಂತರಿಕ ಅರಾಜಕತೆ ಮತ್ತು ಅಂತಾರಾಷ್ಟ್ರೀಯ ರಾಜಕೀಯದ ಸಂಕೀರ್ಣ ಒತ್ತಡಗಳು ಸೇರಿಕೊಂಡಾಗ ಒಂದು ದೇಶವು ವಿವೇಚನೆ ಇಲ್ಲದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೇಗೆ ಮುಂದಾಗಬಹುದು ಎಂಬುದಕ್ಕೆ ಪಾಕಿಸ್ತಾನದ ಇತ್ತೀಚಿನ ಮಿಲಿಟರಿ ನಡೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇರಲಾರದೆ ಇರವೇ ಬಿಟ್ಕೊಳ್ಳುವುದು ಅಂತ ಹೇಳ್ತಾರಲ್ಲ, ಆ ಪ್ರಾದೇಶಿಕ ಮಾತು ಈ ದೇಶದ ಇಂದಿನ ಪರಿಸ್ಥಿತಿಯನ್ನ ಸರಿಯಾಗಿ ಬಿಂಬಿಸ್ತಾ ಇದೆ. ಕೇವಲ ಭಯೋತ್ಪಾದನಾ ದಾಳಿಗಳಿಗೆ ಸೀಮಿತವಾಗಿದ್ದಂತಹ ಪಾಕಿಸ್ತಾನವು ಈಗ ಏಕಾಏಕಿ ಭಾರತೀಯ ಸೇನೆಯ ಮೇಲೆ ನೇರವಾಗಿ ದಾಳಿ ಮಾಡಲು ಮುಂದಾಗಿದೆ. ಈ ಪ್ರಚೋದನೆಯ ಹಿಂದೆ ಕೇವಲ ಸಾಂಪ್ರದಾಯಿಕ ವೈರತ್ವಕ್ಕಿಂತಲೂ ಕೂಡ ಆಳವಾದಂತಹ ಆಂತರಿಕ ರಾಜಕೀಯದ ಮತ್ತು ಕಾರ್ಯತಂತ್ರದ ಲೆಕ್ಕಾಚಾರಗಳಿವೆ. ಭಾರತದ ಗಡಿಯಾಚೆಗೆ ಚಳಿಗಾಲದ ಆರಂಭದೊಂದಿಗೆ ಒಂದು ನಿರ್ಣಾಯಕ ಸಮಯ ಗಡುವು ಹತ್ತಿರವಾಗ್ತಾ ಇದ್ದರೆ ದೇಶದೊಳಗೆ ಮಿಲಿಟರಿ ನಾಯಕತ್ವದ ವಿರುದ್ಧ ದಂಗೆ ಎದ್ದಿರುವಂತಹ ಬಂಡಾಯ ಗುಂಪುಗಳನ್ನ ತಣ್ಣಗಾಗಿಸುವಂತಹ ಅಗತ್ಯತೆ ಕೂಡ ಇದೆ. ಇದೇ ವೇಳೆ ಪಾಕಿಸ್ತಾನದಿಂದ 120ಕ್ಕೂ ಹೆಚ್ಚು ಉಗ್ರರು ಭಾರತದೊಳಗೆ ನುಸುಳುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕಾಗಿಯೇ ಫೈರಿಂಗ್ ಮಾಡಿ ಭಾರತವನ್ನ ಪ್ರಚೋದನೆ ಮಾಡ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಚಳಿಗಾಲಕ್ಕೂ ಮೊದಲೇ ಪಾಕಿಸ್ತಾನಿ ಉಗ್ರರು ಭಾರತದೊಳಗೆ ನುಸುಳಲು ತಂತ್ರವನ್ನ ರೂಪಿಸ್ತಾ ಇದ್ದಾರಾ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ, ಜೊತೆಗೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಇತ್ತೀಚೆಗೆ ಪಾಕಿಸ್ತಾನ ಸೇನೆಯು ಎಲ್ಒಸಿ ಬಳಿ, ನಿರ್ದಿಷ್ಟವಾಗಿ ಲೀಪಾ ಕಣಿವೆಯಂತಹ ಆಯಕಟ್ಟಿನ ಪ್ರದೇಶದಲ್ಲಿ ಭಾರತೀಯ ಸೇನೆಯ ಪೋಸ್ಟ್ ಗಳ ಮೇಲೆ ನೇರವಾಗಿ ಫೈರಿಂಗ್ ನಡೆಸಿದೆ. ಇದು ಕೇವಲ ಸಣ್ಣ ಪುಟ್ಟ ಉಲ್ಲಂಘನೆಯಾಗಿರದೆ ಅಂತಾರಾಷ್ಟ್ರೀಯ ಗಮನವನ್ನು ಸೆಳೆಯುವ ಉದ್ದೇಶಿತ ಮಿಲಿಟರಿ ಪ್ರಚೋದನೆಯಾಗಿದೆ. ಭಾರತವು ಈ ಕ್ರಮಕ್ಕೆ ತಕ್ಷಣವೇ ಮತ್ತು ನಿರ್ಣಾಯಕವಾಗಿ ಪ್ರತಿಕ್ರಿಯಿಸಿದೆ. ಒಂದು ಗುಳಿಗೆಗೆ ಎರಡು ಗುಳಿಗೆ ಎಂಬಂತಹ ನೀತಿಯನ್ನ ಮೀರಿ ಭಾರತೀಯ ಸೇನೆಯು ಯಾವುದೇ ರೀತಿಯ ಶತ್ರುಗಳ ಆಕ್ರಮಣಕ್ಕಾಗಿ ಅನುಗುಣವಾದಂತಹ ಪ್ರಬಲ ಮತ್ತು ನಿರ್ದಿಷ್ಟ ಪ್ರತ್ಯುತ್ತರ ನೀಡುವಂತಹ ನೀತಿಯನ್ನ ಅನುಸರಿಸ್ತಾ ಇದೆ. ಅಂದ್ರೆ ಪಾಕಿಸ್ತಾನಿ ಸೇನೆಯು ದಾಳಿ ಮಾಡಿದಂತಹ ಸ್ಥಳಕ್ಕಷ್ಟೇ ಸೀಮಿತವಾಗದೆ ಅವರ ಮೂಲಭೂತ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿ ಪ್ರತಿದಾಳಿ ನಡೆಸುವ ಮೂಲಕ ತನ್ನ ಆಕ್ರಮಣಕಾರಿ ರಕ್ಷಣಾ ನೀತಿಯನ್ನ ದೃಢಪಡಿಸಿದೆ. ಈ ಉಲ್ಲಂಘನೆಯನ್ನ ನಡೆಸಲು ಮುಖ್ಯ ಕಾರಣವೇನೆಂದ್ರೆ ಭಾರತದ ಒಳಗೆ ನುಗ್ಗಲು ಇರುವಂತಹ ಸಮಯದ ಕೊರತೆ. ಇನ್ನೊಂದು 15ರಿಂದ 20 ದಿನಗಳಲ್ಲಿ ಚಳಿಗಾಲ ಆರಂಭವಾಗುತ್ತೆ. ಪಿಒಕೆ ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಿಂದ ಭಾರತದೊಳಗೆ ನುಸುಳುವಂತಹ ಪ್ರಮುಖ ಮಾರ್ಗಗಳು ಹಿಮದಿಂದ ಆವೃತವಾಗಿರುತ್ತವೆ. ಇದರಿಂದ ಭಾರತದ ಒಳಗೆ ಉಗ್ರರು ನುಸುಳಲು ಸಾಧ್ಯವಾಗೋದಿಲ್ಲ. ಇನ್ನು ಭಾರತೀಯ ಗುಪ್ತಚರ ಇಲಾಖೆಯು ನೀಡಿರುವಂತಹ ಮಾಹಿತಿಯ ಪ್ರಕಾರ ಪಾಕಿಸ್ತಾನಿ ಸೇನೆಯ ಬೆಂಬಲದೊಂದಿಗೆ ಸುಮಾರು 120ಕ್ಕೂ ಹೆಚ್ಚು ತರಬೇತಿ ಪಡೆದಂತಹ ಭಯೋತ್ಪಾದಕರು ಭಾರತದೊಳಗೆ ನುಸುಳಲು ಗಡಿ ಭಾಗದಲ್ಲಿ ಸನ್ನದ್ಧರಾಗಿದ್ದಾರೆ. ಈ ಭಯೋತ್ಪಾದಕರು ಮತ್ತು ಪಾಕಿಸ್ತಾನದ ಸೈನಿಕರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಎಂಬುದು ಭಾರತದ ದೃಢ ನಿಲುವಾಗಿದೆ. ಇನ್ನು ಲೀಪಾ ಸೆಕ್ಟರ್ ನಂತಹ ನಿರ್ದಿಷ್ಟ ಸ್ಥಳಗಳಲ್ಲಿ ಫೈರಿಂಗ್ ನಡೆಸುವುದರ ಹಿಂದಿನ ಪಾಕಿಸ್ತಾನದ ತಂತ್ರ ಸ್ಪಷ್ಟವಾಗಿದೆ. ಭಾರತೀಯ ಸೇನೆಯ ಗಮನವನ್ನ ನೇರ ಯುದ್ಧದ ಕಡೆಗೆ ಸೆಳೆದು ಆ ಗೊಂದಲದ ಮತ್ತು ಡೈವರ್ಷನ್ ನ ಲಾಭವನ್ನು ಪಡೆದು ಈ ಭಯೋತ್ಪಾದಕರ ಗುಂಪನ್ನ ಗಡಿಯೊಳಗೆ ತಳ್ಳುವುದು ಅವರ ಮುಖ್ಯ ಗುರಿಯಾಗಿದೆ. ಒಮ್ಮೆ ಈ ಗುಂಪುಗಳು ದೇಶದೊಳಗೆ ಪ್ರವೇಶಿಸಿದರೆ ಚಳಿಗಾಲದ ನಂತರ ದೇಶೀಯ ದಾಳಿಗಳನ್ನು ನಡೆಸಲು ಸಿದ್ಧರಾಗ್ತಾರೆ. ಇನ್ನು ಪಾಕಿಸ್ತಾನದ ಈ ಅಪಾಯಕಾರಿ ಮಿಲಿಟರಿ ನಡೆ ಕೇವಲ ಭಾರತದೊಂದಿಗಿನ ದ್ವೇಷದಿಂದ ಮಾತ್ರ ಬಂದಿದ್ದಲ್ಲ, ಇದು ದೇಶದೊಳಗಿನ ಮಿಲಿಟರಿ ನಾಯಕತ್ವದ ಪ್ರತಿಷ್ಠೆಯ ಬಿಕ್ಕಟ್ಟು ಮತ್ತು ಆಳವಾದ ಆಂತರಿಕ ಅಸ್ಥಿರತೆಯ ಪರಿಣಾಮವಾಗಿದೆ. ಇನ್ನು ಇದರಿಂದ ಪಾಕಿಸ್ತಾನಿ ಸೇನೆಯ ಪ್ರತಿಷ್ಠೆ ಕೂಡ ಕುಸಿತವಾಗಿದೆ. ಪಾಕಿಸ್ತಾನವು ಒಂದು ಸೇನೆಯಿಂದ ನಡೆಸಲ್ಪಡುವಂತಹ ದೇಶ ಎಂಬಂತಹ ಖ್ಯಾತಿ ಹೊಂದಿದೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ದೇಶದ ಆರ್ಥಿಕತೆ ಬಿಕ್ಕಟ್ಟು, ರಾಜಕೀಯ ಹಸ್ತಕ್ಷೇಪ ಮತ್ತು ಭಯೋತ್ಪಾದಕರ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ವೈಫಲ್ಯದಿಂದಾಗಿ ಸಾಮಾನ್ಯ ಜನರ ನಡುವೆ ಸೇನೆಯ ಮೇಲಿನ ಗೌರವ ಮತ್ತು ವಿಶ್ವಾಸ ಕಡಿಮೆಯಾಗಿದೆ. ಇದಕ್ಕೆ ಮುಖ್ಯವಾದಂತಹ ಉದಾಹರಣೆ ಏನಂದ್ರೆ ಅದು ಅಫ್ಘಾನಿಸ್ತಾನದೊಂದಿಗಿನ ಇತ್ತೀಚಿನ ಗಡಿ ಘರ್ಷಣೆಗಳ ಸಂದರ್ಭದಲ್ಲಿ ಪಾಕಿಸ್ತಾನದ ಅನೇಕ ನಾಗರಿಕರು ತಾಲಿಬಾನಿಗಳಿಗೆ ಬೆಂಬಲ ನೀಡ್ತಾ ಇದ್ದಾರೆ ಹೊರತು ತಮ್ಮದೇ ಸೇನೆಗೆ ಅಲ್ಲ. ಇದು ದೇಶ ಪ್ರೇಮದ ಕೊರತೆಗಿಂತ ಹೆಚ್ಚಾಗಿ ಸೇನೆಯ ಆಡಳಿತ ವೈಖರಿ ಮತ್ತು ಉದ್ದೇಶಗಳ ಬಗ್ಗೆ ಇರುವಂತಹ ಅಸಮಾಧಾನವನ್ನ ಸೂಚಿಸ್ತಾ ಇದೆ. ಇನ್ನು ಬಂಡಾಯದ 7 ದ್ವೀಪಗಳು ಕೂಡ ಇದಕ್ಕೆ ಮುಖ್ಯ ಕಾರಣ ಅಂತ ಕೂಡ ಹೇಳಬಹುದು. ಪಾಕಿಸ್ತಾನವು ಇಂದು ತೀವ್ರವಾದಂತಹ ಪ್ರಾದೇಶಿಕ ಮತ್ತು ಜನಾಂಗೀಯ ಬಂಡಾಯವನ್ನ ಎದುರಿಸ್ತಾ ಇದೆ. ಸೇನೆಯು ಏಕಕಾಲದಲ್ಲಿ ಹಲವಾರು ಮುಂಭಾಗಗಳಲ್ಲಿ ಹೋರಾಡಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ. ಅದರಲ್ಲಿ ಮೊದಲನೆಯದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂದ್ರೆ BLA. ಬಲೂಚಿಸ್ತಾನವು ಸ್ವತಂತ್ರ ದೇಶಕ್ಕಾಗಿ ಹೋರಾಡ್ತಾ ಇದ್ದು ಪಾಕಿಸ್ತಾನಿ ಸೇನೆಯನ್ನ ಕಂಗಡಿಸಿದೆ. ಇನ್ನು TLP ಪಂಜಾಬ್ ಮತ್ತು ನಗರ ಪ್ರದೇಶಗಳಲ್ಲಿ ಧಾರ್ಮಿಕ ಮತ್ತು ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡುವ ರಾಜಕೀಯ ಶಕ್ತಿಯಾಗಿದೆ. ಇದರ ಜೊತೆಗೆ TTP ಕೂಡ ವಾಯುವ್ಯ ಖೈಬರ್ ಪಖ್ತೂನ್ಖ್ವಾದಲ್ಲಿ TTP ಪಾಕಿಸ್ತಾನಿ ಸೇನೆಯನ್ನ ನೇರವಾಗಿ ಗುರಿಯಾಗಿಸಿ ಹಲ್ಲೆ ನಡೆಸ್ತಾ ಇದೆ. ಇನ್ನು ನಾಲ್ಕನೆಯದಾಗಿ ಸಿಂಧು ದೇಶದ ಬೇಡಿಕೆ. ಸಿಂಧು ಪ್ರಾಂತ್ಯದಲ್ಲಿಯೂ ಸಹ ಪ್ರತ್ಯೇಕ ದೇಶದ ಬೇಡಿಕೆಗಳು ಬಲಗೊಳ್ತಾ ಇವೆ. ಈ ಆಂತರಿಕ ಒತ್ತಡಗಳು ಪಾಕಿಸ್ತಾನಿ ಸೇನೆಯ ನಾಯಕತ್ವಕ್ಕೆ ಒಂದು ತಲೆನೋವಾಗಿ ಪರಿಣಮಿಸಿವೆ. ಈ ಎಲ್ಲಾ ಬಿಕ್ಕಟ್ಟುಗಳಿಂದ ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲು ದೇಶ ಪ್ರೇಮದ ಹೆಸರಿನಲ್ಲಿ ಭಾರತದ ವಿರುದ್ಧ ಯುದ್ಧದ ವಾತಾವರಣವನ್ನು ಸೃಷ್ಟಿಸುವುದು ಅವರಿಗೆ ಇರುವಂತಹ ಏಕೈಕ ಮತ್ತು ಸುಲಭವಾದ ಮಾರ್ಗವಾಗಿದೆ. ಬಾಲ್ಯದಿಂದಲೂ ಭಾರತ ಶತ್ರು ದೇಶ, ಕಾಶ್ಮೀರ ನಮ್ಮದು ಎಂಬಂತೆ ಬೋಧಿಸಲ್ಪಡುತ್ತಿರುವಂತಹ ಪಾಕಿಸ್ತಾನದ ಜನಸಮೂಹವನ್ನ ಒಗ್ಗೂಡಿಸಲು ಭಾರತದ ವಿರುದ್ಧ ಸಂಘರ್ಷದ ಕಹಳೆ ಮೊಳಗಿಸ್ತಾ ಇರುವುದು ಅಗತ್ಯವಾಗಿದೆ. ಇನ್ನು ಯುದ್ಧ ನಿಲ್ಲಿಸಲು ಭಿಕ್ಷೆ ಬೇಡುತ್ತಿರುವ ಯೋಜನೆ ಅಂದ್ರೆ ಅದು ರಾಜತಾಂತ್ರಿಕ ತಂತ್ರ. ಪಾಕಿಸ್ತಾನ ಉದ್ದೇಶಪೂರ್ವಕವಾಗಿ ಮಿಲಿಟರಿ ಪ್ರಚೋದನೆಗಳ ಹಿಂದಿರುವಂತಹ ರಾಜತಾಂತ್ರಿಕ ಮತ್ತು ಆರ್ಥಿಕ ಕಾರ್ಯಸೂಚಿ ಹೆಚ್ಚು ಸ್ಪಷ್ಟವಾಗಿದೆ. ಪಾಕಿಸ್ತಾನ
ಪಾಕಿಸ್ತಾನವು ಭಾರತದೊಂದಿಗೆ ಪೂರ್ಣ ಪ್ರಮಾಣದ ದೀರ್ಘಾವಧಿಯ ಯುದ್ಧಕ್ಕೆ ಇಳಿಯುವ ಸಾಮರ್ಥ್ಯವನ್ನು ಹೊಂದಿಲ್ಲ. ಅದರ ತಂತ್ರ ಹೇಗಿದೆ ಅಂತಂದ್ರೆ ಸಂಘರ್ಷವನ್ನ ಆರಂಭಿಸುವುದು, ಗಡಿಯಲ್ಲಿ ಭಾರಿ ಫೈರಿಂಗ್ ಪ್ರಾರಂಭಿಸುವುದು, ಅಮೆರಿಕ ಮಧ್ಯಪ್ರಾಚ್ಯ ದೇಶಗಳು ಅಥವಾ ವಿಶ್ವಸಂಸ್ಥೆಯಂತಹ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆದಾರರ ಗಮನವನ್ನು ತಕ್ಷಣವೇ ಸೆಳೆಯುವುದು. ಸಂಘರ್ಷವನ್ನ ನಿಲ್ಲಿಸಲು ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಗಾಗಿ ಅಂಗಲಾಚೋದು. ಈ ತಂತ್ರವು ಪಾಕಿಸ್ತಾನಕ್ಕೆ ದ್ವಿಮುಖ ಲಾಭವನ್ನು ನೀಡುತ್ತದೆ. ಆಂತರಿಕವಾಗಿ ಜನರ ಗಮನವನ್ನ ಗಡಿಯ ಕಡೆಗೆ ತಿರುಗಿಸುವುದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಧ್ಯಸ್ಥಿಕೆ, ಮಿಲಿಟರಿ ನೆರವು ಅಥವಾ ಕಷ್ಟದಲ್ಲಿರುವಂತಹ ತಮ್ಮ ಆರ್ಥಿಕತೆಗೆ ಹಣಕಾಸಿನ ಸಹಾಯ ಪಡೆಯಲು ಅವಕಾಶ ಸೃಷ್ಟಿಸಬಹುದು. ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥರಿಗೆ ಇದು ತಾತ್ಕಾಲಿಕವಾಗಿ ರಾಜಕೀಯ ಮತ್ತು ಆರ್ಥಿಕ ಜೀವ ತುಂಬುವಂತಹ ಮಾರ್ಗವಾಗಿದೆ. ಇದೇ ಸಂದರ್ಭದಲ್ಲಿ ಅಮೆರಿಕದ ರಾಜಕೀಯ ಪರಿಸ್ಥಿತಿ ಪಾಕಿಸ್ತಾನದ ಈ ಧೈರ್ಯಕ್ಕೆ ಕಾರಣವಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಅದರಲ್ಲೂ ಕೂಡ ಅಮೆರಿಕದಲ್ಲಿರುವಂತಹ ಕೆಲವು ಪ್ರಭಾವಿ ರಾಜಕೀಯ ವ್ಯಕ್ತಿಗಳು, ವಿಶೇಷವಾಗಿ ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಂತಹವರು ಪಾಕಿಸ್ತಾನಕ್ಕೆ ಆರ್ಥಿಕ ಮತ್ತು ರಾಜಕೀಯ ಸಹಕಾರವನ್ನು ನೀಡಬಹುದು ಎಂಬಂತಹ ನಿರೀಕ್ಷೆಯಲ್ಲಿ ಪಾಕಿಸ್ತಾನವಿದೆ. ಅಮೆರಿಕದ ಈ ತಾತ್ಕಾಲಿಕ ಬ್ಯಾಕಪ್ ಅಥವಾ ಸಹಾನುಭೂತಿಯು ಪಾಕಿಸ್ತಾನಕ್ಕೆ ಗಡಿಯಲ್ಲಿ ಪ್ರಚೋದನೆ ನೀಡಲು ತುಸು ಧೈರ್ಯವನ್ನು ಕೂಡ ನೀಡಿದೆ. ಭಾರತದ ನಿರ್ಣಾಯಕ ನಿಲುವು ಏನಂದ್ರೆ, ಟ್ರಂಪ್ ಇರಲಿ ಅಥವಾ ಬೇರೆ ಯಾರೇ ಇರಲಿ, ಭಾರತ ಸೇನೆ ತನ್ನ ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಭೌಮತೆಯ ವಿಷಯದಲ್ಲಿ ರಾಜಿಯಾಗುವುದಿಲ್ಲ. ಪಾಕಿಸ್ತಾನದ ಯಾವುದೇ ಪ್ರಚೋದನೆಗೆ ತಕ್ಕ ಮತ್ತು ನಿರ್ಣಾಯಕ ಪ್ರತ್ಯುತ್ತರ ನೀಡಲು ಭಾರತೀಯ ಸೇನೆಯು ಸದಾ ಸಿದ್ಧವಿದೆ ಮತ್ತು ನೀಡ್ತಾ ಇದೆ. ಪಾಕಿಸ್ತಾನವು ತನ್ನ ಆಂತರಿಕ ಬಿಕ್ಕಟ್ಟುಗಳನ್ನ ಪರಿಹರಿಸದೆ ಕೇವಲ ಬಾಹ್ಯ ಪ್ರಚೋದನೆಗಳ ಮೇಲೆ ಅವಲಂಬಿತವಾಗಿರುವುದು ಅದರ ಅಂತಿಮ ಭವಿಷ್ಯದ ಮೇಲೆ ಗಾಢ ಪರಿಣಾಮ ಬೀರ್ತಾ ಇದೆ. ಭೂ ರಾಜಕೀಯ ವಿಶ್ಲೇಷಕರ ಪ್ರಕಾರ ಪಾಕಿಸ್ತಾನದ ಭವಿಷ್ಯವು ಅನಿಶ್ಚಿತವಾಗಿದೆ. ಅದರ ಆರ್ಥಿಕ ಕುಸಿತ, ಪ್ರಬಲ ಕೇಂದ್ರ ಸರ್ಕಾರದ ಕೊರತೆ ಮತ್ತು ಜನಾಂಗೀಯ ಬಂಡಾಯಗಳ ಏರಿಕೆಯಿಂದಾಗಿ ಪಾಕಿಸ್ತಾನವು ಒಂದು ಏಕೀಕೃತ ರಾಷ್ಟ್ರವಾಗಿ ಮುಂದುವರಿಯುವಂತಹ ಸಾಧ್ಯತೆಗಳು ಮುಂದಿನ 5 ರಿಂದ 10 ವರ್ಷಗಳೊಳಗೆ ತೀವ್ರವಾಗಿ ಕಡಿಮೆಯಾಗಬಹುದು. ಪಶ್ತೂನ್, ಬಲೂಚ್ ಮತ್ತು ಸಿಂಧಿ ರಾಷ್ಟ್ರೀಯತೆಗಳು ಬಲಗೊಳ್ತಾ ಇದ್ದು, ಕೇಂದ್ರ ಆಡಳಿತವು ಈ ಪ್ರಾಂತ್ಯಗಳನ್ನ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದೆ ವಿಘಟನೆಗೆ ಒಳಗಾಗಬಹುದು. ಪಾಕಿಸ್ತಾನವು ಛಿದ್ರವಾದರೆ ಅದು ದಕ್ಷಿಣ ಏಷ್ಯಾದ ಭದ್ರತೆಗೆ ಮತ್ತೊಂದು ದೊಡ್ಡ ಸವಾಲನ್ನು ಒಡ್ಡುತ್ತದೆ. ಭಾರತವು ಈ ಎಲ್ಲಾ ಆಂತರಿಕ ಬೆಳವಣಿಗೆಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. 15 ರಿಂದ 20 ದಿನಗಳಲ್ಲಿ ಚಳಿಗಾಲ ಆರಂಭವಾಗುತ್ತೆ. ಪಿಒಕೆ ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಿಂದ ಭಾರತದೊಳಗೆ ನುಸುಳುವಂತಹ ಪ್ರಮುಖ ಮಾರ್ಗಗಳು ಹಿಮ್ಮದಿಂದ ಆವೃತವಾಗಿರುತ್ತವೆ. ಇದರಿಂದ ಭಾರತದ ಒಳಗೆ ಉಗ್ರರು ನುಸುಳಲು ಸಾಧ್ಯವಾಗುವುದಿಲ್ಲ. ಭಾರತೀಯ ಗುಪ್ತಚರ ಇಲಾಖೆಯು ನೀಡಿರುವಂತಹ ಮಾಹಿತಿಯ ಪ್ರಕಾರ ಪಾಕಿಸ್ತಾನಿ ಸೇನೆಯ ಬೆಂಬಲದೊಂದಿಗೆ ಸುಮಾರು 120ಕ್ಕೂ ಹೆಚ್ಚು ತರಬೇತಿ ಪಡೆದಂತಹ ಭಯೋತ್ಪಾದಕರು ಭಾರತದೊಳಗೆ ನುಸುಳಲು ಗಡಿ ಭಾಗದಲ್ಲಿ ಸನ್ನದ್ಧರಾಗಿದ್ದಾರೆ. ಈ ಭಯೋತ್ಪಾದಕರು ಮತ್ತು ಪಾಕಿಸ್ತಾನದ ಸೈನಿಕರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಎಂಬುದು ಭಾರತದ ದೃಢ ನಿಲುವಾಗಿದೆ. ಲೀಪಾ ಸೆಕ್ಟರ್ ನಂತಹ ನಿರ್ದಿಷ್ಟ ಸ್ಥಳಗಳಲ್ಲಿ ಫೈರಿಂಗ್ ನಡೆಸುವುದರ ಹಿಂದಿನ ಪಾಕಿಸ್ತಾನದ ತಂತ್ರ ಸ್ಪಷ್ಟವಾಗಿದೆ. ಭಾರತೀಯ ಸೇನೆಯ ಗಮನವನ್ನ ನೇರ ಯುದ್ಧದ ಕಡೆಗೆ ಸೆಳೆದು ಆ ಗೊಂದಲದ ಮತ್ತು ಡೈವರ್ಷನ್ ನ ಲಾಭವನ್ನು ಪಡೆದು ಈ ಭಯೋತ್ಪಾದಕರ ಗುಂಪನ್ನ ಗಡಿಯೊಳಗೆ ತಳ್ಳುವುದು ಅವರ ಮುಖ್ಯ ಗುರಿಯಾಗಿದೆ. ಒಮ್ಮೆ ಈ ಗುಂಪುಗಳು ದೇಶದೊಳಗೆ ಪ್ರವೇಶಿಸಿದರೆ ಚಳಿಗಾಲದ ನಂತರ ದೇಶೀಯ ದಾಳಿಗಳನ್ನು ನಡೆಸಲು ಸಿದ್ಧರಾಗ್ತಾರೆ. ಒಟ್ಟಾರೆಯಾಗಿ ಪಾಕಿಸ್ತಾನ ರಾಜಕೀಯ ವಾತಾವರಣವು ಹೇಗೆ ಬದಲಾದರೂ ಕೂಡ ಅಮೆರಿಕ ಬೆಂಬಲ ಇರಲಿ ಅಥವಾ ಇಲ್ಲದಿರಲಿ, ಭಾರತೀಯ ಸೇನೆಯು ಗಡಿಯಲ್ಲಿ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತವು ಪಾಕಿಸ್ತಾನದೊಂದಿಗಿನ ಗಡಿಯಲ್ಲಿ ಕೇವಲ ರಕ್ಷಣಾತ್ಮಕ ನಿಲುವಿಗಿಂತ ಹೆಚ್ಚಾಗಿ ಆಕ್ರಮಣಕಾರಿ ಸನ್ನದ್ಧತೆಯನ್ನ ಕಾಯ್ದುಕೊಳ್ಳಲು ನಿರ್ಧರಿಸಿದೆ. ಪಾಕಿಸ್ತಾನದ ಯಾವುದೇ ದುಸ್ಸಾಹಸಕ್ಕೆ ಸಿದ್ಧ ಉತ್ತರ ನೀಡುವ ಸಾಮರ್ಥ್ಯ ಮತ್ತು ಸಂಕಲ್ಪವನ್ನ ಭಾರತ ಹೊಂದಿದೆ. ಸೊ ವೀಕ್ಷಕರೇ, ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪಾಠ ಕಲಿಸಬೇಕು ಅಂತ ನಿಮ್ಗನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ಎಸ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.